ಸದಂತ ಪ್ರಾಣಾಯಾಮ. ಸದಂತ ಪ್ರಾಣಾಯಾಮ ಅಂದ್ರೆ ಹೆಸರಲ್ಲೇ ಇದೆ, ದಂತವನ್ನ ಯೂಸ್ ಮಾಡಿ ಮಾಡುವಂತಹ ಪ್ರಾಣಾಯಾಮ. ದಂತ ಅಂದ್ರೆ ನಿಮ್ಮ ಹಲ್ಲು. ನಿಮಗೆ ಒಂದು ಏರ್ ಕೂಲರ್ ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ? ಏರ್ ಕೂಲರ್ ಹೇಗೆ ವರ್ಕ್ ಆಗುತ್ತೆ? ಸ್ವಲ್ಪ ಐಸ್ ಕ್ಯೂಬ್ಸ್ ಅನ್ನ ಹಾಕಿ ಗಾಳಿಯನ್ನ ಐಸ್ ಕ್ಯೂಬ್ಸ್ ಮುಖಾಂತರ ನಾವು ಪಾಸ್ ಮಾಡಿದ್ರೆ, ಗಾಳಿ ರೂಮ್ ಟೆಂಪರೇಚರ್ ಏನಾದ್ರೂ ಹೀಟ್ ಜಾಸ್ತಿ ಇದ್ರೆ ಈ ಐಸ್ ಕ್ಯೂಬ್ಸ್ ಮೂಲಕ ಆ ಗಾಳಿ ಪಾಸ್ ಆಗ್ತಾ ಇರೋದ್ರಿಂದ ಈ ಕಡೆ ಬರುವಂತಹ ಗಾಳಿ ತಣ್ಣಗಿರುತ್ತೆ. ನಮ್ಮ ದೇಹದಲ್ಲಿರುವಂತಹ ಐಸ್ ಫ್ಯಾಕ್ಟರಿ ಅಂದ್ರೆ ನಮ್ಮ ಬಾಯಿ. ಯಾಕೆ ಅಂದ್ರೆ ಯಾವಾಗಲೂ ಅದರಲ್ಲಿ ತಂಪಾಗಿರುವಂತಹ ನಿಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಈ ಬಾಯಿಯ ಮುಖಾಂತರ ಗಾಳಿ ದೇಹದ ಒಳಗಡೆ ಹೋಗೋದ್ರಿಂದ ದೇಹದ ಒಳಗಡೆ ಹೋಗುವಂತಹ ಗಾಳಿ ಆ ನೀರಿನ ಮೂಲಕ ಪಾಸ್ ಆಗ್ತಾ ಇರೋ ಎಫೆಕ್ಟ್ ಅನ್ನ ತಗೊಂಡು ಆ ಉಷ್ಣಾಂಶವನ್ನ ಕಡಿಮೆ ಮಾಡಿ ತಣ್ಣನೆ ಗಾಳಿ ದೇಹದ ಒಳಗಡೆ ಹೋಗುತ್ತೆ. ಇದಕ್ಕೆ ನಾವು ಸದಂತ ಪ್ರಾಣಾಯಾಮ ಅಂತ ಯಾಕೆ ಕರಿತೀವಿ ಅಂದ್ರೆ, ಹಲ್ಲಲ್ಲಿರುವಂತಹ ಸಂದಿನ ಮೂಲಕ ಅಥವಾ ಈ ಕಡೆ ರೈಟ್ ಮತ್ತೆ ಲೆಫ್ಟ್ ಸೈಡ್ ಇಂದ ಈ ಪ್ರಾಣಾಯಾಮದಲ್ಲಿ ನಾವು ಗಾಳಿಯನ್ನ ಒಳಗಡೆ ತಗೊಳ್ತಾ ಇರ್ತೀವಿ. ಒಂದು ಇಂಪಾರ್ಟೆಂಟ್ ಕೇರ್ಫುಲ್ ಅಬ್ಸರ್ವೇಷನ್ ಏನಂದ್ರೆ, ಈ ಸದಂತ ಪ್ರಾಣಾಯಾಮ ಮಾಡುವಾಗ ಆದಷ್ಟು ಕ್ಲೀನ್ ಆಗಿರುವಂತಹ ಜಾಗದಲ್ಲೇ ಮಾಡಬೇಕು. ಯಾಕೆ ಅಂತೀರಾ? ನಾವು ಉಸಿರನ್ನ ಒಳಗಡೆ ಸಾಮಾನ್ಯ ಮೂಗಿನಿಂದ ತಗೊಳ್ಳೋದು, ಬಾಯಿಯಿಂದ ಅಲ್ಲ. ಮೂಗಿಂದ ಉಸಿರು ಯಾಕೆ ತಗೊಳ್ತೀವಿ ಅಂದ್ರೆ ಅಲ್ಲಿ ಫಿಲ್ಟರಿಂಗ್ ಏಜೆಂಟ್ ಇರುತ್ತೆ. ಬಟ್ ಡೈರೆಕ್ಟ್ ಆಗಿ ಉಸಿರನ್ನ ನಾವು ಬಾಯಿಯಿಂದ ತಗೊಳ್ಳುವಾಗ ಯಾವ ಫಿಲ್ಟ್ರೇಷನ್ ಮೆಕ್ಯಾನಿಸಮ್ ಕೂಡ ಇರೋದಿಲ್ಲ. ಸೊ ತುಂಬಾ ಕ್ಲೀನ್ ಆಗಿರುವಂತಹ ಜಾಗದಲ್ಲಿ ಅಥವಾ ಇಂಡೋರ್ಸ್ ಅಲ್ಲಿ ಎಲ್ಲಿ ಕ್ರಾಸ್ ವೆಂಟಿಲೇಷನ್ ಇರುತ್ತೋ ಅಂಥ ಜಾಗದಲ್ಲಿ ಮಾಡಬೇಕಾಗಿರುವಂತಹ ಪ್ರಾಣಾಯಾಮ ಸದಂತ ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡುವಾಗ ನಿಮ್ಮ ಎರಡೂ ಕೈಗಳನ್ನ ಚಿನ್ಮುದ್ರದಲ್ಲಿ ಇಟ್ಕೊಂಡು ನಿಧಾನವಾಗಿ ನಿಮ್ಮ ತೊಡೆಯ ಮೇಲೆ ಚಿನ್ಮುದ್ರವನ್ನ ಇಟ್ಕೊಂಡು ಕೆಳ ಭಾಗಕ್ಕೆ ಕೈಯನ್ನ ಹೋಗಕ್ಕೆ ಬಿಡದ ಹಾಗೆ ನಿಮ್ಮ ತೊಡೆಯ ಮೇಲೆ ಇಟ್ಕೊಂಡು ನಿಮ್ಮ ಬೆನ್ಹುರಿಯನ್ನ ಸ್ವಲ್ಪ ನೇರ ಮಾಡಿ ಚೆಸ್ಟ್ ಅನ್ನ ಹಿಂದೆ ಮಾಡಿ ನಿಮ್ಮ ಗಲ್ಲವನ್ನ ನಿಧಾನವಾಗಿ ಸ್ವಲ್ಪ ಮೇಲೆತ್ತಿ ಕಂಫರ್ಟಬಲ್ ಆಗಿ ಬಾಯಿನ ಎಷ್ಟು ಸಾಧ್ಯವೋ ಅಷ್ಟನ್ನ ಸ್ಪ್ರೆಡ್ ಮಾಡಿ ತೆಗಿರಿ. ಮತ್ತೆ ನಿಧಾನವಾಗಿ ಗಾಳಿಯನ್ನ ಒಳಗಡೆ ತಗೊಳ್ಳಿ. ಬಾಯಿಯಿಂದ ಒಳಗಡೆ ಹೋಗಿರುವಂತಹ ಗಾಳಿ ಎಕ್ಸಲೇಷನ್ ಮಾಡುವಾಗ ಮೂಗಿನಿಂದ ಹೊರಗಡೆ ಬರುತ್ತೆ. ತಣ್ಣನೆ ಗಾಳಿ ಒಳಗಡೆ ಹೋಗಿ ಬಿಸಿಯಾಗಿರುವಂತಹ ಗಾಳಿ ಹೊರಬರುತ್ತೆ. ಕ್ರಮೇಣ ನಾವು ಉಸಿರಾಟ ಇದನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ದೇಹದ ಒಳಗಡೆ ಟೆಂಪರೇಚರ್ ಕಡಿಮೆ ಆದ ಹಾಗೆ, ತಣ್ಣಗ ಆದ ಹಾಗೆ ಅನುಭವ ಆಗುತ್ತೆ. ಇದನ್ನ ಮಿನಿಮಮ್ ಒಂದು 21 ಸಲ ಪ್ರಾಕ್ಟೀಸ್ ಮಾಡಿ. ತುಂಬಾ ಹೊರಗಡೆ ವಾತಾವರಣ ವಿಂಟರ್ ಇದ್ರೆ ಅಥವಾ ನಿಮಗೆ ಚಳಿ, ಕೆಮ್ಮು, ನೆಗಡಿ ಇದ್ರೆ ಈ ಸದಂತ ಪ್ರಾಣಾಯಾಮನ ನಾವು ಸಜೆಸ್ಟ್ ಮಾಡೋದಿಲ್ಲ. ಬೇಸಿಗೆ ಇದ್ದಾಗ, ನೀವೆಲ್ಲಾದ್ರೂ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾಗ, ತುಂಬಾ ನಿಮಗೆ ದಾಹ ಆದಾಗ, ನೀರು ಸಿಗದೆ ಹೋದಾಗ, ನಮ್ಮ ದೇಹದಲ್ಲೇ 70%ಗಿಂತ ಜಾಸ್ತಿ ನೀರಿರುವಾಗ ಎಲ್ಲೋ ಬೇರೆ ಕಡೆ ನಾವು ನೀರಿಗೆ ಹುಡುಕೋ ಅವಶ್ಯಕತೆ ಇಲ್ಲ. ದೇಹದಲ್ಲಿರುವಂತಹ ನೀರನ್ನೇ ನಾವು ರೀಡೈರೆಕ್ಟ್ ಮಾಡ್ಕೊಳ್ಳುವಂತಹ ಕ್ರಿಯೆ ಸದಂತ ಪ್ರಾಣಾಯಾಮ. ಈ ಸದಂತ ಪ್ರಾಣಾಯಾಮ ಮಾಡೋದ್ರಿಂದ ತುಂಬಾ ತಂಪಾಗಿ ದೇಹ ಅಷ್ಟೇ ಅಲ್ಲ, ನಿಮ್ಮ ಮನಸ್ಸು ಕೂಡ ಆಗುತ್ತೆ. ಯಾರೆಲ್ಲರಿಗೆ ಆಂಗ್ಸೈಟಿ, ಸ್ಟ್ರೆಸ್, ಸ್ಲೀಪ್ಲೆಸ್ನೆಸ್ ಇವೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಸದಂತ ಪ್ರಾಣಾಯಾಮ ಅವರಿಗೆ ತುಂಬಾ ಹೆಲ್ಪ್ ಮತ್ತೆ ಅನುಕೂಲಕಾರಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ಶೀತಲಿ ಪ್ರಾಣಾಯಾಮವನ್ನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಶೀತಲಿ ಅಂದ್ರೆ ಒಂದು ಕೂಲಿಂಗ್ ಪ್ರಾಣಾಯಾಮ ಅಂತ. ಶೀತಲಿ ಪ್ರಾಣಾಯಾಮವನ್ನ ನಾವು ನಮ್ಮ ನಾಲಿಗೆಯ ಸಹಾಯದಿಂದ ಮಾಡ್ತೀವಿ. ನಾನು ನಿಮಗಾಗಲೇ ಸದಂತ ಪ್ರಾಣಾಯಾಮದಲ್ಲಿ ಅದು ಒಂದು ಏರ್ ಕೂಲರ್ ಎಕ್ಸಾಂಪಲ್ ತಗೊಂಡು ಹೇಗೆ ನಿಮ್ಮ ಬಾಯಿಯ ಮುಖಾಂತರ ಪಾಸ್ ಆಗ್ತಾ ಇರೋದ್ರಿಂದ ಒಳಗಡೆ ಹೋಗುವಂತ ಗಾಳಿ ತಣ್ಣಗಿರುತ್ತೆ ಅಂತ ಹೇಳಿದ್ನೋ, ಹಾಗೆ ಈ ಶೀತಲಿ ಪ್ರಾಣಾಯಾಮದಲ್ಲಿ ಕೂಡ ನಾಲಿಗೆಯ ಮುಖಾಂತರ ಗಾಳಿಯನ್ನ ಒಳಗಡೆ ತಗೊಂಡು ಮೂಗಿನ ಮುಖಾಂತರ ಹೊರ ಹಾಕ್ತಾ ಇರೋದ್ರಿಂದ ಒಳಗಡೆ ತಗೊಳ್ಳುವಂತಹ ಗಾಳಿ ನಮ್ಮ ದೇಹವನ್ನ, ಮನಸ್ಸನ್ನ ತಂಪಾಗಿ ಮಾಡುವಂತಹ ಪ್ರಾಣಾಯಾಮನೇ ಈ ಶೀತಲಿ ಕೂಲಿಂಗ್ ಪ್ರಾಣಾಯಾಮ. ಈಗ ಶೀತಲಿ ಪ್ರಾಣಾಯಾಮವನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಿಮ್ಮ ಕೈಗಳಲ್ಲಿ ಚಿನ್ಮುದ್ರವನ್ನ ಇಟ್ಕೊಳ್ಳಿ. ನಿಮ್ಮ ನಾಲಿಗೆಯನ್ನ ದೀಪದ ರೂಪದಲ್ಲಿ ತುಟಿಯಿಂದ ಹೊರಹಾಕಿ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಂಡು ಮೂಗಿನಿಂದ ಉಸಿರನ್ನ ಬಿಡಬೇಕು.